ಬಿಸಿಲು ನೆರಳಿನ ಹಾದಿ, ದಿವ್ಯ ಸ್ಫೂರ್ತಿಯ ಹಾದಿ, ಜ್ಞಾನ ಜ್ಯೋತಿಯ ಹಾದಿ, ಹೊಸ ಬೆಳಕಿನ ಹಾದಿ, ಕಾರ್ಮೋಡ ಸೆರೆದು ಹೊಂಬೆಳಕ ಕಂಡ ಹಾದಿ, ಶಿವಶಕ್ತಿ ತುಂಬಿ ನವ ಚೇತನ ಕೊಟ್ಟ ಹಾದಿ. ಸಮಸ್ಯೆ ಎಂಬ ಸಮರದಲ್ಲೂ ಪ್ರಭು ಕೈ ಹಿಡಿದ ಹಾದಿ, ಪರಮಾತ್ಮನ ಛತ್ರ ಛಾಯೆಯ ಹಾದಿ, ಹೊಸ ಸೃಷ್ಟಿಯ ಹೊಸ ಸಂಕಲ್ಪದಲ್ಲಿ, ಅನುಭವದ ಹಾದಿಯಲ್ಲಿ, ಅನುಭವದ ಈ ತೇರ್ದಾಳ್ ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ಸಂಚಾಲಕಿಯ ರೂಪದಲ್ಲಿ ಆದರಣೀಯ ಸುವರ್ಣ ಅಕ್ಕನವರು ನಿಮಿತ್ತರಾಗಿದ್ದಾರೆ. ಇವರ ಜನ್ಮ 1966ರಲ್ಲಿ ಕರ್ನಾಟಕ ರಾಜ್ಯದ ಬಾಗಲಕೋಟೆಯಲ್ಲಿ ಒಂದು ವ್ಯಾಪಾರಿ ಪರಿವಾರದಲ್ಲಾಯಿತು. ಇವರು ಬಾಲ್ಯದಿಂದಲೂ ಭಕ್ತಿಭಾವ, ದಾನ ಪುಣ್ಯ, ಓದು ಬರಹ, ಸಮಾಜ ಸೇವೆ, ಆಧ್ಯಾತ್ಮಿಕತೆ ಮುಂತಾದವುಗಳಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ದರು. ಇವರು ಪ್ರೇಮಭಾವ, ಕ್ಷಮಾಭಾವ, ರಮಣೀಕತೆ, ಹರ್ಷಿತ ಮುಖತೆ, ವಿನಮ್ರತೆ, ಧೈರ್ಯತೆ, ನಿರ್ಮಾಣ ಚಿತ್ತದಂತಹ ಮುಂತಾದ ಗುಣಗಳಿಂದ ಸಂಪನ್ನರಾಗಿದ್ದಾರೆ. ಪರಮಾತ್ಮನನ್ನು ಅರಸುತ್ತಾ ಇವರು 1980ರಲ್ಲಿ ಈ ಈಶ್ವರ್ಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು. ಸೇವಾ ಕೇಂದ್ರದ ಶಾಂತಿಪೂರ್ಣ ವಾತಾವರಣ, ಸತ್ಯ ಪರಮಾತ್ಮನ ಪರಿಚಯವು ಇವರನ್ನು ಪ್ರಭಾವಿತರನ್ನಾಗಿ ಮಾಡಿತು. 1983ರಲ್ಲಿ ಇವರು ಸಂಸ್ಥೆಯ ಮುಖ್ಯಾಲಯವಾದ ಮೌಂಟ್ ಆಬುವಿನಲ್ಲಿ ಈಶ್ವರಿಯ ಮಿಲನ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡರು. ಪರಮಾತ್ಮನಿಂದ ವಿಶೇಷ ವರದಾನ ಪ್ರಾಪ್ತಿ ಮಾಡಿಕೊಂಡು ಇವರು ತಕ್ಷಣವೇ ತಮ್ಮ ಜೀವನವನ್ನು ಈಶ್ವರಿಯ ಸೇವೆಯಲ್ಲಿ ಸಮರ್ಪಿತ ಮಾಡಿದರು. ಅಂದಿನಿಂದ ಮುದ್ದೇಬಿಹಾಳ, ಚಿಕ್ಕೋಡಿ, ಜಮಖಂಡಿ, ರಾಯಬಾಗ, ಬನಟ್ಟಿ ಮೊದಲಾದ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ 2001ರಿಂದ ತೇರ್ದಾಳದಲ್ಲಿಯೇ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜನತೆಗೆ ಈಶ್ವರಿಯ ಸಂದೇಶವನ್ನು ಕೊಡುತ್ತಾ ಇವರು ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ವರ್ತಮಾನ ಸಮಯ ಇವರ ಕುಶಲ ನೇತೃತ್ವದಲ್ಲಿ 1 ಸೇವಾ ಕೇಂದ್ರ, 2 ಉಪ ಸೇವಾ ಕೇಂದ್ರ, 4 ಗೀತಾ ಪಾಠಶಾಲೆಗಳು ಸೇರಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಶ್ವರಿಯ ಪ್ರೀತಿ ಮತ್ತು ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಓಂ ಶಾಂತಿ. ಲೌಕಿಕದಲ್ಲಿ ಜನ್ಮ ತಗೊಂಡಿರುವಂಥದ್ದು ಬಾಗಲಕೋಟೆ ಶಹರದಲ್ಲಿ. ಬಾಲ್ಯದಲ್ಲಿ ಬಹಳಷ್ಟು ಸ್ಕೂಲಿಗೆ ಹೋಗುವಂಥದ್ದು, ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು ಅನ್ನುವಂಥ ಗುರಿ ಇತ್ತು. ಆಟ ಪಾಠದಲ್ಲಿ ಬಹಳಷ್ಟು ಅಭಿರುಚಿ ಇರೋದ್ರಿಂದ ಒಂದು ದಿನನೂ ಸ್ಕೂಲ್ ತಪ್ಪಿಸದೆ ನಾವು ಶಾಲೆಗೆ ಹೋಗ್ತಾ ಇತ್ತು. ಹಾಗೆ ಶಾಲೆಯಲ್ಲೂ ಸಹ ಎಲ್ಲರ ಜೊತೆಯಲ್ಲೂ ಸೇರಿ ಪ್ರತಿಯೊಂದು ಕಾರ್ಯದಲ್ಲೂ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ವಿದ್ಯೆಯಲ್ಲಿ ಮುಂದುವರಿತಾ ಇತ್ತು. ಹಾಗೆ ಲೌಕಿಕ ಒಂದು ಜೀವನದಲ್ಲಿ ಬಾಲ್ಯದಲ್ಲಿದ್ದಾಗ ಸ್ಕೂಲಿನ ಶಿಕ್ಷಕಿ ಆಗಬೇಕು, ಟೀಚರ್ ಆಗಬೇಕು ಅನ್ನುವಂಥ ಆಸೆ ಇತ್ತು. ಹಾಗೆ ಪ್ರೈಮರಿ ಸ್ಕೂಲ್ ಮುಗಿಸಿ ಯಾವಾಗ ಹೈಸ್ಕೂಲ್ಗೆ ಹೋಗಿದ್ದೀವೋ ಆಗ ಇಂಜಿನಿಯರ್ ಆಗಬೇಕು ಅನ್ನುವಂಥ ಗುರಿ ಇತ್ತು. ಇದೇ ರೀತಿ ಮುಂದುವರಿತಾ ಇರಬೇಕಾದ್ರೆ ಅಕಸ್ಮಾತಾಗಿ ನಾವಿರುವಂಥ ಮನೆಯ ಗಲ್ಲಿಯಲ್ಲಿ ಅಕ್ಕಂದಿರೋ ಜ್ಞಾನದಲ್ಲಿ ಬರುವಂಥ ಪರಿವಾರದವರ ಒಂದು ಭೇಟಿಗಾಗಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಅಕ್ಕಂದಿರನ್ನು ನೋಡಿ, ಅವರ ಬಿಳಿಯ ವಸ್ತ್ರವನ್ನು ನೋಡಿ ಆಕರ್ಷಿತರಾಗಿ ನಾವು ಸಹ ಇಂಥ ಜೀವನ ಮಾಡಬೇಕನ್ನುವಂಥ ಸಂಕಲ್ಪ ಬಂತು. ಆದರೆ ಚಿಕ್ಕವರು ಇರೋದರಿಂದ ಅಷ್ಟೊಂದು ನಾವು ಆಶ್ರಮ ಕಡೆಗೆ ಹೋಗೋದಕ್ಕಾಗಿ ಆಗಲಿಲ್ಲ. ಶಾಲೆಗೆ ಹೋಗೋದು, ಅಭ್ಯಾಸ ಮಾಡೋದರಲ್ಲಿ ಬ್ಯುಸಿ ಇದ್ವಿ. ನಂತರ ಬರ್ತಾ ಬರ್ತಾ ಯಾವಾಗ 8th ಕ್ಲಾಸ್ನಲ್ಲಿ ನಾವು ಶುರು ಮಾಡಿದ್ದೀವೋ ಆಗ ಆಶ್ರಮಕ್ಕೆ ಹೋಗಿ ಮೊದಲನೇ ದಿನನೇ ಯಾವಾಗ ಆಶ್ರಮದಲ್ಲಿ ಕಾಲಿಟ್ಟಿದ್ದೀವೋ ಯೋಗ ನಡೆದಿರುವಂಥ ಸಂದರ್ಭ, ಪೂರ್ಣ ಕೆಂಪಾದಂಥ ಕಲರ್ನಲ್ಲಿ ಅಕ್ಕಂದಿರು ಲೈಟ್ನಲ್ಲಿ ಕೆಂಪು ವರ್ಣದ ಲೈಟ್ನಲ್ಲಿ ಕುಳಿತಾಗ ಆ ಒಂದು ಆಶ್ರಮದಲ್ಲಿ ಕಾಲಿಟ್ಟಾಗ ಸಂಪೂರ್ಣ ಅಶರೀರಿ ಅನುಭವ ಆಯಿತು. ಅಲ್ಲಿಯ ವಾತಾವರಣ
ನನ್ನನ್ನು ಸಂಪೂರ್ಣ ಒಂದು ಬೇರೆ ಸೃಷ್ಟಿಯಲ್ಲಿ ಬಂದಿದ್ದೀನಿ ಅನ್ನುವಂಥ ಅನುಭವ ಆಯಿತು. ಹಾಗೆ ದಿನನಿತ್ಯ ಆಶ್ರಮ ಬರ್ತಾ ಬರ್ತಾ ಜ್ಞಾನ ಮಾರ್ಗದಲ್ಲಿ ಮುಂದುವರಿತಾ ಇದೇ ಜೀವನ ನಾನು ಮಾಡ್ಕೋಬೇಕು, ಇಂಥ ಸಾತ್ವಿಕ ಜೀವನ ನನ್ನದಾಗಬೇಕು ಅನ್ನುವಂಥ ಸಂಕಲ್ಪ ಮಾಡಿದೆ. ಇದಕ್ಕೂ ಪೂರ್ವ ನನ್ನ ಬಾಲ್ಯದಿಂದಲೂ ಪುರಾಣ ಪ್ರವಚನ ಕೇಳುವಂಥ ಬಹಳಷ್ಟು ರೂಢಿ ಇತ್ತು. ಮತ್ತು ಈ ಒಂದು 12ನೇ ಶತಮಾನದ ಅಕ್ಕ ಮಹಾದೇವಿಯ ಚರಿತ್ರೆ ಬಾಲ್ಯದಿಂದಲೂ ಅತಿ ಪ್ರೀತಿ ಇತ್ತು. ಅಕ್ಕ ಮಹಾದೇವಿಯ ಒಂದು ಮಹಾತ್ಯಾಗ, ಆಕೆಯ ಭಗವಂತನ ಮೇಲಿರುವಂಥ ವಿಶ್ವಾಸ, ಪ್ರೀತಿ ನನ್ನ ಮನಸ್ಸನ್ನ ಆಕೆಯ ಜೀವನದಂತೆ ಮಾಡಬೇಕು ಅನ್ನುವಂಥ ಆಸೆ ನನ್ನಲ್ಲಿ ಹುಟ್ಟುತ್ತಾ ಇತ್ತು. ಆದರೆ ಈ ರೀತಿ ಆಗಬೇಕಾದ್ರೆ ನಮಗೆ ಪ್ರೇರಣೆ ಕೊಡೋರು ಯಾರು, ನಮ್ಗದರ ಬಗ್ಗೆ ಮಾರ್ಗದರ್ಶನ ಮಾಡೋರು ಯಾರು, ಈ ವಿಚಾರ ಬರ್ತಾ ಇತ್ತು. ಒಂದು ದಿನ ಯಾವಾಗ ಕ್ಲಾಸ್ನಲ್ಲಿ ವಾಣಿ ಕೇಳ್ತಾ ಇದ್ದಾಗ, ಇದು ಸತ್ಯವಾದ ತಪಸ್ವಿ ಜೀವನ, ಯೋಗಿ ಜೀವನ, ಇಂಥ ಜೀವನ ಮಾಡಬೇಕಾದ್ರೆ ವಿಕಾರಗಳ ತ್ಯಾಗ ಮಾಡಬೇಕು ಅನ್ನುವಂಥ ಮಹಾವಾಕ್ಯ ಯಾವಾಗ ಬಂತು, ಬಾಬೋರ ಮಹಾವಾಕ್ಯ ಪಂಚವಿಕಾರಗಳ ದಾನದಿಂದ, ಪಂಚವಿಕಾರಗಳ ತ್ಯಾಗದಿಂದ ದೇವಿ ದೇವತಾ ಆಗ್ತೀವಿ ಅನ್ನುವಂಥ ಮಹಾವಾಕ್ಯ ಯಾವಾಗ ಕೇಳಾಯಿತು, ಹಾಗಾದರೆ ನಾವು ಅಕ್ಕ ಮಹಾದೇವಿ ಅಂತ ತ್ಯಾಗದ ಜೀವನ ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನನ್ನಲ್ಲಿ ಸಂಪೂರ್ಣ ವಿಶ್ವಾಸ ಮೂಡ್ತು. ಹಾಗೆ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಯಾವಾಗ SSLC ಪರೀಕ್ಷೆ ಮುಗೀತು, ಹಾಗೂ ಒಂದು ದಿನ ಅಲ್ಲಿಯ ಶಿಕ್ಷಕಿಯಾಗಿರುವಂಥ ನೀಲು ಅಕ್ಕನವರು ನನಗೆ ಪ್ರಶ್ನೆ ಮಾಡಿದರು, ಈಗಂತೂ ನಿನ್ನ ಎಕ್ಸಾಮ್ ಮುಗೀತು, ನೀನು ಮುಂದೇನು ಮಾಡ್ತೀಯ? ಆಗ ನಾನು ಹೇಳಿದೆ, ಅಕ್ಕೋರೆ ನಾನು ಇದೇ ಜೀವನದಲ್ಲಿ ನಾನು ಭಗವಂತನ ಮಗುವಾಗಿ ಮುಂದುವರಿಯುವಂಥ ನಿರ್ಣಯ ಮಾಡಿದ್ದೀನಿ ಅಂತ. ಅವ್ರು ಮತ್ತೆ ಕೇಳಿದ್ರು, ಪಕ್ಕಾನ? ಹೌದ್ರಿ, ನಾನು ಇದೇ ರೀತಿಯಾಗಿ ಈ ಜೀವನದಲ್ಲಿ ನಾನು ಮುಂದುವರಿತೀನಿ ಅಂಥೇಳಿ ಅವರು ಮಾತು ಕೊಟ್ಟೆ. ಯಾವಾಗ ಎಕ್ಸಾಮ್ ಮುಗೀತು, ಜೂನ್ 8ನೇ ತಾರೀಕಿಗೆ ಅವರು ಬಾಗಲಕೋಟೆಯಿಂದ ಬಿಜಾಪುರದಲ್ಲಿ ಅಕ್ಕಂದಿರಿಗಾಗಿ ತಪಸ್ಸಿನ ಯೋಗ ಭಟ್ಟಿ ಕಾರ್ಯಕ್ರಮ ಇತ್ತು. ಈಗ ನಾನು ಹೊರಟಿದ್ದೀನಿ, ಬರ್ತೀಯಾ ಅಂತ ಕೇಳಿದರು. ಆಗ ನಾನು ಆಗ್ಲೇಕೋರೆ ನಾನು ಬರ್ತೀನಿ ಅಂತ ಹೇಳಿದೆ. ಮನೆಯಲ್ಲಿ ಬಂದಾಗ ನಾನು ಮನೆಯಲ್ಲಿ ಏನು ಹೇಳಬೇಕು ತಿಳಿಲಿಲ್ಲ, ಯಾಕೆಂದ್ರೆ ಅವ್ರಿಗೆಲ್ಲರಿಗೂ ನನ್ನ ಬಗ್ಗೆ ಬಹಳಷ್ಟು ಇಚ್ಛೆಗಳಿತ್ತು. ಈಕೆ ಚೆನ್ನಾಗಿ ಕಲೀಲಿ, ನೌಕರಿ ಮಾಡಲಿ ಅನ್ನುವಂಥದ್ದು. ಮತ್ತು ನಮ್ಮ ತಾಯಿಗೆ ಈ ಜ್ಞಾನದಷ್ಟೊಂದು ಪರಿಚಯ ಇರಲಿಲ್ಲ, ಭಲೆ ಅಜ್ಜಿಗೆ ಪರಿಚಯ ಇತ್ತು. ನಮ್ಮ ತಾಯಿ ನನ್ನ ಬ್ಯಾಗನ್ನು ತಗೊಂಡು ಬೇರೆ ಮನೇಲಿ ಒಯ್ದು ಮುಚ್ಚಿಟ್ಲು, ಈಕೆ ಆಶ್ರಮಕ್ಕೆ ಹೋಗಬಾರ್ದು ಅಂತ. ಆಗ ನಾನು ಹೇಳಿದೆ, 4 ದಿನಕ್ಕಾಗಿ ನಾನು ಆಶ್ರಮಕ್ಕೆ ಹೋಗ್ತೀನಿ, ಮತ್ತು ಅಲ್ಲಿ ನಮ್ಮ ಸಂಬಂಧಿಯ ಮನೆ ಇತ್ತು, ಅಣ್ಣ ಆಗಬೇಕು, ಪೊಲೀಸ್ ಇದ್ರು ಅವರು, ಅವ್ರ ಮನೆಗೆ ಹೋಗ್ತೀನಿ, ಅದ್ರ 4 ದಿನ ಹೋಗಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ನಾನು ಹೊರಟೆ. ಅಕ್ಕಂದಿರ ಜೊತೆಗೆ ಬಿಜಾಪುರಕ್ಕೆ ಹೋದೆ. ಅಲ್ಲಿ ಒಂದು ಅಕ್ಕಂದಿರ ತಪಸ್ಸಿನ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದಾಗ 8 ದಿನದವರೆಗೆ ಆ ಒಂದು ಯೋಗದ ಮತ್ತು ಜ್ಞಾನದ ಕ್ಲಾಸ್ ಕೇಳಿ ನನಗೆ ಸಂಪೂರ್ಣ ನಿಶ್ಚಯ ಮಾಡಿಕೊಂಡೆ, ನಾನು ಇದೇ ತಪಸ್ವಿ ಜೀವನದಲ್ಲಿ, ಈ ಆಶ್ರಮದಲ್ಲಿಯೇ ನಾನು ಕೊನೆಯವರೆಗೂ ಜೀವನ ಕಳಿಬೇಕು. ಈ ಶ್ರೇಷ್ಠ ಜೀವನದಿಂದ ನಾನು ಪರಮಾತ್ಮನ ಸೇವೆ ವಿಶ್ವದಾದ್ಯಂತ ನಾನು ಮಾಡಬೇಕು ಅಂತ. 1 ತಿಂಗಳ ಕಳೆದ ನಂತರ ಅಲ್ಲಿ ಇರುವಂಥ ಪೊಲೀಸ್, ನಮ್ಮ ಲೌಕಿಕ ಪರಿವಾರದ ಸಂಬಂಧಿ ಆದಂಥ ಅಣ್ಣ ಆಗುವಂಥ ಪೊಲೀಸ್ ಮತ್ತು ಅವ್ರ ತಾಯಿ ಕರೆಯೋದಕ್ಕಾಗಿ ನಮ್ಮ ಮನೆಯವ್ರು ಕಳಿಸ್ಕೊಟ್ರು. ಆಗ ಆಂತರಿಕವಾಗಿ ಸ್ವಲ್ಪ ಭಯ ಆಯಿತು. ಆದರೂ ಕೂಡ ನಾನು ಧೈರ್ಯ ಮಾಡಿ ಬಾಬಾನ ರೂಮಿಗೆ ಹೋಗಿ, ಅಂದರೆ ಯೋಗದ ರೂಮಕ್ಕೆ ಹೋಗಿ ನಾನು ಬಾಬಾಗೆ ಹೇಳಿದೆ, ಬಾಬಾ ಏನಾದರೂ ಮಾಡಿ ಅವ್ರಿಗೆ ವಾಪಸ್ ಕಳಿಸು, ನಾನು ಮಾತ್ರ ನಿನ್ನ ಮನೆಯಿಂದ ನಾನು ಹೋಗೋದಿಲ್ಲ ಅಂತ. ಆಗ ಅಲ್ಲಿ ಇರುವಂಥ ಸುನೀತಾ ಅಕ್ಕನವರು, ನಾವು ಒಂದು ಅಕ್ಕೋರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಅಕ್ಕೋರೆ ಏನಾದರೂ ಮಾಡಿ ಅವ್ರಿಗೆ ನೀವೇ ಸಮಾಧಾನ ಮಾಡಿ ಕಳಿಸ್ಕೊಡಿ ಅಂತ. ಆಗ ಸುನೀತಾ ಅಕ್ಕವರು ಮತ್ತು ಇನ್ನಿಬ್ಬರು ಅಣ್ಣಂದಿರಿದ್ರಲ್ಲಿ ಅವರು ಪೊಲೀಸ್ ಅಣ್ಣನಿಗೆ ತಿಳುವಳಿಕೆ ಹೇಳಿದರು. ನಮ್ಮ ದೊಡ್ಡಮ್ಮಗೆ ಆ ಸುನೀತಾ ಅಕ್ಕವರು ತಿಳುವಳಿಕೆ ಹೇಳಿ ಅವರನ್ನು ವಾಪಸ್ ಕಳಿಸಿದ್ರು. ಅಂದಿನಿಂದ ನಾನು ಸಂಪೂರ್ಣ ಖುಷಿಯಾಗಿ ದೃಢತೆಯಿಂದ ಈ ಜೀವನದಲ್ಲಿ ನಾನು ಮುಂದುವರೆದೆ. ಹಾಗೆ ವಿಚಿತ್ರ ಏನಪ್ಪ ಅಂತಂದರೆ, ನನಗೆ ಬಹಳಷ್ಟು ಅಲ್ಲಿವರೆಗೂ ನನಗೆ ಭಯ ಹೆಚ್ಚಿತ್ತು. ಒಂಟಿಯಾಗಿ ನಾವು ಹೊರಗೆ ಹೋಗೋದಾಗ್ಲಿ ಏನೂ ಮಾಡ್ತಾ ಇರಲಿಲ್ಲ. ಆದರೆ ಬಾಬಾನ ಮನೆಗೆ ಬಂದ ನಂತರ ಬಹಳಷ್ಟು ಧೈರ್ಯ ಬಂತು. ಯಾಕೆಂದ್ರೆ ಇದು ಒಂದೇ ಚಿಂತೆ ಇತ್ತು,
ಇಷ್ಟೆಲ್ಲ ಅಕ್ಕಂದಿರು ನನಗಿಂತ ಮೊದಲು ಬಂದಿದಾರ, ದಾದಿಗಳು ಕೂಡ ಇಷ್ಟು ವರ್ಷದಿಂದ ತಪಸ್ ಮಾಡಿದಾರ, ನಾನು ಈಗ ಬಂದಿದ್ದೀನಿ, ನಾನು ಈ ಜೀವನದಲ್ಲಿ ಮುಂದುವರಿಬೇಕಾದ್ರೆ ಏನ್ ಮಾಡ್ಬೇಕು, ನಾನು ಬಹಳಷ್ಟು ಲೇಟಾಗಿ ಬಂದಿದ್ದೀನಿ, ನಾ ಹೇಗ್ ಮುಂದುವರಿಬೇಕು, ನನ್ನ ಜೀವನ ಸಂಪೂರ್ಣ ಸಫಲ ಮಾಡ್ಕೋಬೇಕಾದ್ರೆ ನಾ ಏನ್ ಮಾಡ್ಬೇಕು ಅನ್ನುವಂತ ಚಿಂತೆ ಒಂದೇ ಇತ್ತು. ಆಗ ಅಕಸ್ಮಾತಾಗಿ ಬಾಬಾನ ಮಿಲನಕ್ಕೆ ಹೋಗುವಂತ ಕೂಗು ನನಗ್ ಬಂತು. ಅಕ್ಕಂದಿರೇ ಹೇಳಿದ್ರು, ಈಗ ಬಾಬಾನ ಮಿಲನಕ್ಕೆ ಮಧುವನಕ್ಕೆ ಹೋಗೋದಿದೆ ಅಂತ. ಯಾವಾಗ ಮಧುವನಕ್ಕೆ 1983 ನಾನು ಮಿಲನಕ್ಕಾಗಿ ಬಾಬಾನ ಮನೆಗೆ ಹೋದ್ನೋ, ಆಗ ಬಾಬಾನ ಎದುರುಗಡೆ ನಾನು ಕುಳಿತಾಗ ನಾನು ಬಾಬಾನೇ ನೋಡ್ತಾ ಇದ್ದೆ. ಬಾಬಾ, ನನಗೆ ಈ ರೀತಿ ನೀ ತಯಾರು ಮಾಡು, ನನ್ನನ್ನು ನೀನು ಯಾವ ರೂಪದಲ್ಲಿ ಉಪಯೋಗಿಸ್ಕೊಂಡು ನನ್ನಿಂದ ಸೇವಾ ತಗೋಬೇಕಂತೀಯೋ ಆ ರೀತಿ ನನ್ನಲ್ಲಿ ನೀ ಶಕ್ತಿ ತುಂಬು ಅನ್ನುವಂಥ ಸಂಕಲ್ಪ ಮಾಡಿದೆ. ಯಾಕೆಂದರೆ ನನಗೆ ಒಂದೇ ಸಂಕಲ್ಪ, ನಾನು ತೀವ್ರ ಪುರುಷಾರ್ಥ ಮಾಡಬೇಕು, ಬಾಬಾನ ಸೇವೆಯನ್ನ ನಾನು ಬಹಳಷ್ಟು ಮಾಡಬೇಕು ಅನ್ನುವಂಥ ಸಂಕಲ್ಪ ಇರೋದ್ರಿಂದ ನನ್ನನ್ನು ನೀನು ಪೂರ್ಣ ಉಪಯೋಗಿಸ್ಕೋ ಬಾಬಾ, ನಿನಗೆ ಹೇಗೆ ಬೇಕೋ ಆ ರೀತಿ ನನ್ನಲ್ಲಿ ಶಕ್ತಿ ತುಂಬಿ ನನ್ನಿಂದ ಸೇವಾ ನೀನೇ ಮಾಡಿಸ್ಕೋ ಅಂತ ನಾನು ಹೇಳಿದೆ. ಆಗ ಬಾಬಾ ನನಗೆ ದೃಷ್ಟಿ ಕೊಡ್ತಾ ಕೈಯಲ್ಲಿ ಕೈ ಇಟ್ಟು ವರದಾನ ಕೊಟ್ಟರು. ಆ ವರದಾನ ಈವರೆಗೂ ನನಗೆ ಪುರುಷಾರ್ಥದಲ್ಲಿ ಸಹ್ಯ ಕೊಡ್ತಾ ಇದೆ. ಬಾಬಾ ಹೇಳಿದರು, ನೀನು ಸ್ನೇಹಿ ಸ್ವರೂಪಿಯಾಗಿ ಸ್ನೇಹದ ಸಾಗರದಲ್ಲಿ ಮುಳುಗಿ ಅನ್ಯ ಆತ್ಮರನ್ನು ಸ್ನೇಹಿ ಆತ್ಮಗಳನ್ನಾಗಿ ಮಾಡುವಂಥ ವಿಶೇಷ ಆತ್ಮ ಆಗಿದೆಯಾ ಅಂತ. ಇದು ಮೊದಲನೇ ಸಾರಿ 83 ಮಿಲನ ಮಾಡಿದಾಗ ಬಾಬಾ ವರದಾನ ಕೊಟ್ಟರು. ಯಾವಾಗ 84 ಬಾಬಾನ ಮಿಲನಕ್ಕೆ ಹೋದ್ನೋ ಆಗ ಮತ್ತೊಂದು ವಿಶೇಷ ವರದಾನ ಬಾಬಾ ಕೊಟ್ಟರು. ನೀನು ಹಾರುವಂಥ ಪಕ್ಷಿಯಾಗಿದೆಯಾ, ನೀನು ಹಾರಾಡ್ತಾ ಅನ್ಯ ಆತ್ಮಗಳನ್ನು ಈ ಸೇವಾ ಮಾರ್ಗದಲ್ಲಿ ಹಾರಿಸ್ತಾ ಮುಂದುವರಿಸ್ತೀಯಾ ಅಂತ. ಇದು 2ನೇ ವರದಾನ ಬಾಬಾ ಕೊಟ್ಟಾಗ ಬಹಳಷ್ಟು ಸೇವೆ ನನ್ನಿಂದ ಬಾಬಾ ಮಾಡಿಸಿದ್ರು. ಯಾಕೆಂದರೆ ಆ ಸಮಯದಲ್ಲಿ ಅಕ್ಕಂದಿರ ಕೊರತೆ ಹೆಚ್ಚಿತ್ತು, ಅಕ್ಕಂದಿರ ಸಂಖ್ಯೆ ಹೆಚ್ಚಿರಲಿಲ್ಲ. ಅದಕ್ಕಾಗಿ 85 ನನಗೆ ಬಾಬಾ ಸೇವಾ ಕೇಂದ್ರವನ್ನ ನಡೆಸುವಂತ ಅವಕಾಶ ಕೊಟ್ಟರು, ಜಿಮ್ಮೆವಾರಿ ಕೊಟ್ಟರು. ಆಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಅದಕ್ಕಾಗಿ ಬಾಬಾಗೆ ಹೇಳಿದೆ, ಬಾಬಾ ಸೇವಾ ಕೇಂದ್ರ ನಿಂದು, ಸೇವಕ ನಾನು, ನನ್ನಿಂದ ಸೇವೆಯನ್ನು ನೀನೇ ಮಾಡಿಸ್ಬೇಕು. ಯಾಕೆಂದ್ರೆ ಆಗ ಕೇವಲ 19 ವಯಸ್ಸಿತ್ತು. ಅಂತ ಚಿಕ್ಕ ವಯಸ್ಸಿನಲ್ಲಿ ಬಾಬಾ ಇಂಥ ದೊಡ್ಡ ಜವಾಬ್ದಾರಿ ನೀನು ನನಗೆ ವಹಿಸ್ತಿದ್ಯಾ ಅಂದ್ರೆ ಈ ಸೇವಾ ಕೇಂದ್ರ ನನ್ನದಲ್ಲ, ಇದು ಬಾಬಾ ನಿಂದಿದೆ, ನಾನು ಕೇವಲ ನಿಮಿತ್ತ ನೀ ಹೇಳದಂತೆ ನಾ ಸೇವಾ ಮಾಡ್ತೀನಿ ಅನ್ಕೊಂಡು ಬಾಬಾಗೆ ಹೇಳಿದೆ. ಆಗ ಬಾಬಾ ಆ 85 ಒಂದು ಇಷ್ಟೊಂದು ಸುಂದರವಾದಂಥ ಕಾರ್ಯವನ್ನು ಮಾಡಿಸಿದ್ರು. ಒಂದು ಸೇವಾ ಕೇಂದ್ರ ತಾಳಿಕೋಟಿ ಅಂತ, ಅಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಇರಲಿಲ್ಲ. ಬಾಬಾಗೆ ಹೇಳಿದಾಗ ಮೇಳ ಮಾಡು ಮಗು ಅಂತ ಪ್ರೇರಣಾ ಕೊಟ್ರು, ಸಂಕಲ್ಪ ಕೊಟ್ರು. ಅದಕ್ಕಾಗಿ ಅಲ್ಲಿ ಒಂದು ದೊಡ್ಡದಾದಂಥ 5 ದಿನದ ಮೇಳ ಕಾರ್ಯಕ್ರಮ ಇಟ್ಕೊಂಡಿವಿ. ಅದರಿಂದ ಅನೇಕ ಆತ್ಮ ಆ ಒಂದು ಆಶ್ರಮದಲ್ಲಿ ಜನ್ಮ ಪಡೆದ್ರು. ಅಂದ್ರೆ ಬಾಬಾ ಆ ರೀತಿಯಾಗಿ ಸೇವೆಯನ್ನ ಮಾಡಿಸಿದ್ರು. ಹಾಗೆ ಅಂದಿನಿಂದ ಇಂದಿನವರೆಗೂ ಯಾವುದೇ ಸೇವಾ ಮಾಡಬೇಕಾದ್ರೂ ಬಾಬಾ ಸಂಕಲ್ಪ ಕೊಡ್ತಾರ, ಆ ಸಂಕಲ್ಪದ ಅನುಸಾರವಾಗಿನೇ ನಾವು ಸೇವಾದಲ್ಲಿ ಮುಂದುವರಿಯೋದು. ಯಾವುದೇ ಸೇವಾ ಮಾಡಬೇಕಾದ್ರೂ 21 ದಿನದ ಯೋಗದ ಪ್ರಯೋಗ ನಾವು ಮೊದಲು ಸೆಂಟರ್ದಲ್ಲಿ ನಾವು ಅಕ್ಕಂದಿರು ಹಾಗೆ ಇಲ್ಲಿ ಬರುವಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಕರ್ಕೊಂಡು ನಾವು ಯೋಗ ಮಾಡ್ತೀವಿ. ಆ ನಂತರ ಆ ಕಾರ್ಯವನ್ನ, ಆ ಸೇವೆಯನ್ನು ಶುರು ಮಾಡ್ತೀವಿ. ಹಾಗೆ ಮಧುವನಕ ನಾವು ಯಾವಾಗ ಹೋಗ್ತಿದ್ದೀವೋ ಪ್ರತಿನಿತ್ಯನೂ 6 ಗಂಟೆಗೆ ತಯಾರಾಗಿ ನಾನು ಪ್ರತಿಯೊಂದು ದಾದಿಗಳ ರೂಮಿಗೆ ಹೋಗ್ತಾ ಇದ್ದೀವಿ. 4-5 ಜನ ಅಕ್ಕಂದಿರು ಸೇರಿ ಮೊದಲು ಪ್ರಕಾಶ್ಮಣಿ ದಾದಿ ರೂಮಿಗೆ, ಚಂದ್ರಮಣಿ ದಾದಿ ರೂಮಿಗೆ, ಜಾನಕಿ ದಾದಿ ರೂಮಿಗೆ, ಹೀಗೆ ದಾದಿಗಳ ರೂಮಿಗೆ ಹೋಗಿ ಗುಡ್ ಮಾರ್ನಿಂಗ್ ಹೇಳ್ತಿದ್ವಿ. ಆ ಸಮಯದಲ್ಲಿ ಜಾನಕಿ ದಾದಿ ದಿನನಿತ್ಯ ನಮಗೆ ಹೋದಾಗ 2 ನೆನೆಸಿದ ಬಾದಾಮಿಯನ್ನ ಒಂದು ಟೋಲಿ ರೂಪದಲ್ಲಿ ಕೊಡ್ತಿದ್ರು. ನಮ್ಗೆ ಎಷ್ಟು ಖುಷಿ ಆಗ್ತಿತ್ತಪ್ಪ ಅಂದ್ರೆ, ಮನೆಯಲ್ಲೂ ಇಲ್ಲ ಆದ್ರೆ ಇಲ್ಲಿ ನಮ್ಗೆ ಬಾಬಾ ಎಷ್ಟು ಪ್ರೀತಿ ಮಾಡ್ತಾರ ಅನ್ಕೊಂಡು ನಾವು ಖುಷಿಯಿಂದ ತಿನ್ಕೊಂಡು ಓಂ ಶಾಂತಿ ಭವನಕ್ಕೆ ಹೋಗಿ ಕ್ಲಾಸ್ ಕೇಳ್ತಾ ಇದ್ವಿ. ಮತ್ತೆ ಚಂದ್ರಮಣಿ ದಾದಿಗೆ ಯಾವಾಗ ನಾವು ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಹೋಗ್ತಾ ಇದ್ದೀವೋ, ದಾದಿ ಇಷ್ಟು ಖುಷಿಯಾಗಿ ಬನ್ನಿ ನನ್ನ ಚಿಕ್ಕ ಚಿಕ್ಕ ಸಖಿಗಳೇ ಬನ್ನಿ ಅನ್ಕೊಂಡು ತಮ್ಮ ಬಾಹುನಲ್ಲಿ ನಮ್ಮನ್ನ ಅಪ್ಕೊಳ್ತಾ ಇದ್ರು. ಆಗಂತೂ ಬಾಬಾಗೆ ಹೇಳ್ತಿದ್ದೀವಿ, ಬಾಬಾ ನೀ ಇಷ್ಟು ಪ್ರೀತಿ ಮಾಡ್ತೀಯಾ ಅನ್ಕೊಂಡು ನಾವು
ತಿಳ್ಕೊಂಡಿರ್ಲಿಲ್ಲ. ನೀನು ಪ್ರೀತಿ ಸಾಗರ ಆಗಿರೋದ್ರಿಂದನೇ ಈ ದಾದಿಗಳ ಮುಖಾಂತರ ನಿನ್ನ ಪ್ರೀತಿಯ ಅನುಭವ ನಮಗೆ ಮಾಡಿಸ್ತಾ ಇದೀಯಾ ಅಂತ ನಮಗೆ ಖುಷಿ ಆಗ್ತಾ ಇತ್ತು. ಅದಕ್ಕಾಗಿ ಯಾವಾಗಲೇ ನಾವು ಮದುವನಕ್ಕೆ ಹೋದ್ರು ದಾದಿಗಳ ಸಂಪರ್ಕದಲ್ಲಿ ಹೋಗದೆ ನಾವು ಕ್ಲಾಸ್ ಕೇಳ್ತಿರ್ಲಿಲ್ಲ. ಮೊದಲು ಹೋಗಿ ಗುಡ್ ಮಾರ್ನಿಂಗ್ ಹೇಳ್ತಿದ್ವಿ. ಇನ್ನು ಪ್ರಕಾಶ್ಮಣಿ ದಾದಿ ನನಗೆ ಬಾಲ್ಯದಿಂದಲೂ ಬಹಳಷ್ಟು ಅವರು ನೋಡಿದರೆ ಖುಷಿ ಆಗ್ತಾ ಇತ್ತು. ಯಾಕೆಂದರೆ ನಾನು 6-7ನೇ ವಯಸ್ಸಿನಲ್ಲಿಯೇ ಬಾಗಲಕೋಟೆಗೆ ಪ್ರಕಾಶ್ಮಣಿ ದಾದಿ ಬಂದಿದ್ರು. ಅವ್ರನ್ನ ದೊಡ್ಡ ರೂಪದಲ್ಲಿ ಒಂದು ವೆಲ್ಕಮ್ ಮಾಡೋದಕ್ಕಾಗಿ ಮೆರವಣಿಗೆಯಲ್ಲಿ ಅವರನ್ನು ಕೂಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಆದ್ರೆ ಆ ಮೆರವಣಿಗೆ ನೋಡೋದಕ್ಕಾಗಿ ನಾನು ಹೋದಾಗ ದಾದಿಯ ಒಂದು ಮುಖದಲ್ಲಿ ಏಕ್ದಮ್ ಪ್ರಕಾಶವಾಗಿ ಹಿಂದ್ಗಡೆ ಪ್ರಭಾಮಂಡಲ ಜೋರಾಗಿ ಬೆಳಗತಕ್ಕಂಥದ್ದು, ಸಂಪೂರ್ಣವಾಗಿ ಆ ಪ್ರಕಾಶದ ಕಿರಣದಲ್ಲಿ ಅವರು ದೇವಿಯ ರೂಪದಲ್ಲಿ ಸಾಕ್ಷಾತ್ಕಾರ ಆಗಿರೋದ್ರಿಂದ ಆಗನಿಂದಲೂ ದಾದಿ ಪ್ರಕಾಶ್ಮಣಿ ಅಂದ್ರೆ ನನಗೆ ಆಂತರಿಕವಾಗಿ ಖುಷಿಯ ಅಲೆಗಳು ಹೇಳ್ತಾ ಇತ್ತು. ಇದು ನನಗೆ ದಾದಿಯಿಂದ ಸಿಕ್ಕಿರುವಂತ ಪ್ರೇರಣಾ. ಇನ್ನೊಂದೇನಪ್ಪಾ ಅಂದ್ರೆ ಅವರಲ್ಲಿರುವಂತ ನಮ್ರತ. ಎಷ್ಟು ಚಿಕ್ಕ ಅಕ್ಕಂದಿರಿಗೂ ಕೂಡ ಎಷ್ಟೊಂದು ರಿಗಾರ್ಡ್ ಕೊಟ್ಟು ಪ್ರೀತಿಯಿಂದ ಅವರು ಮಾತಾಡಿಸ್ತಿದ್ರು, ಸಮಾಚಾರ ಕೇಳ್ತಿದ್ರು. ಇದು ನನಗೆ ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬಿದ್ದಿತ್ತು. ಅದಕ್ಕಾಗಿ ನಾನು ವಿಚಾರ ಮಾಡಿದೆ, ಇಂಥ ದೊಡ್ಡ ದಾದಿ ಇಷ್ಟು ಚಿಕ್ಕ ಒಂದು ಅಕ್ಕಂದಿರಿಗೂ ಇಷ್ಟು ಪ್ರೀತಿ ಮತ್ತು ಗೌರವ ಕೊಡ್ತಾರ ಅಂದ್ರೆ ಇದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಬೇಕು. ನಾನು ಅಂತಿಮದವರೆಗೂ ನನ್ನ ಸಾಥಿ ಇರುವಂಥ ಅಕ್ಕಂದಿರಿಗೂ ಅಥವಾ ನನಗಿಂತ ದೊಡ್ಡವರಿಗೂ ನಾನು ಸದಾಕಾಲ ಗೌರವ ಕೊಡಬೇಕು ಅಂದ್ಕೊಂಡು, ಅದರಿಂದ ನಾನು ಯಾವಾಗ ಸೇವಾ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡೋದಕ್ಕಾಗಿ ಬಾಬಾ ಜವಾಬ್ದಾರಿ ಕೊಟ್ಟರು, ಆಗ ನಿಮಿತ್ತ ಇರುವಂಥ ನಮ್ಮ ಸಬ್ ಜೋನ್ ಇನ್ಚಾರ್ಜ್ ಉಷಾಬೇನ್ ಅಂತಿದ್ರು. ಅವರು ಎಲ್ಲಿ ನನ್ನ ಮೇಲೆ ಒಂದು ವಿಶೇಷವಾದಂಥ ಒಂದು ನಂಬಿಕೆ ಇಟ್ಟಿದ್ರು. ಅವರು ಈಕೆಗೆ ಎಲ್ಲೇ ಕಳಿಸಿದ್ರು ಪ್ರೀತಿಯಿಂದ ಜವಾಬ್ದಾರಿಯಿಂದ ಸೇವಾ ಮಾಡೇ ಮಾಡ್ತಾರ ಅಂತ. ಅದಕ್ಕಾಗಿ ಅವರ ವಿಶ್ವಾಸಕ್ಕೆ ತಕ್ಕಂತೆ ಅವ್ರು ಎಲ್ಲೇ ಯಾವುದೇ ಊರಿಗೆ ಕಳಿಸಿದ್ರು ಹಾಜಿ ಅನ್ಕೊಂಡು ನಾನು ಸೇವೆಗೆ ಹೋಗ್ತಾ ಇದ್ದೆ. ಹೀಗಾಗಿ ಅನೇಕ ಸೇವಾ ಕೇಂದ್ರಗಳಿಗೆ ಹೋಗಿ ಸೇವಾ ಮಾಡಿ ಮೇಳ ಮಾಡಿ ಅಲ್ಲಿ ಬಾಬಾನ ಸೇವೆಯನ್ನ ಬೆಳೆಸುವಂತ ಅವಕಾಶ ಉಷಾ ಅಕ್ಕನವ್ರಿಗೂ ನನಗೆ ಪದೇ ಪದೇ ಕೊಟ್ಟಿರೋದಕ್ಕೆ ನಾನು ಅವರನ್ನ ಮರೆಯಲ್ಲ. ಯಾಕೆಂದ್ರೆ ಅವರಲ್ಲಿ ಒಂದು ಕ್ವಾಲಿಟಿ ಏನಂದ್ರೆ ಯಾವ ಅಕ್ಕಂದ್ರಲ್ಲಿ ಯಾವ ವಿಶೇಷತೆ ಇತ್ತೋ ಅದನ್ನ ಕಂಡಿಡಿದು ಮುಂದುವರಿಸುವಂತ ಗುಣ ಇತ್ತು. ಮತ್ತು ಬಾಬಾಂದೇನು ವಿಚಾರ ನನ್ನ ಪ್ರತಿ ಏನಿದೆ ಅನ್ನೋದನ್ನ ನನಗೆ ಮೊದಲು ಗೊತ್ತಿರಲಿಲ್ಲ. ಆದರೆ ಬಾಲ್ಯದಲ್ಲಿ ನಾ ಟೀಚರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನುವಂಥ ಏನು ಸಂಕಲ್ಪ ಇತ್ತೋ ಅದನ್ನ ಪೂರ್ಣ ಮಾಡಿದಾರ. ಬೇಹದ್ದಿನ ಶಾಲೆಯ ಟೀಚರ್ ಅನ್ನಾಗಿನೂ ಮಾಡಿದಾರ. ಹಾಗೂ ಬಾಬಾನ ಸೇವೆಯಲ್ಲಿ ಇಂಜಿನಿಯರ್ ರೂಪದಲ್ಲಿ ಸೆಂಟ್ರಿಂದ ಸೆಂಟ್ರು ಹೀಗೆ 4 ಸೆಂಟರ್ ಕಟ್ಟುವಂತ ಒಂದು ಶಕ್ತಿ ಸಾಮರ್ಥ್ಯ ತುಂಬಿ ಇಂಜಿನಿಯರ್ನೂ ಮಾಡಿದಾರ. ಇದು ಬಾಬಾನ ಕಮಾಲ್ ಅಂತ ಹೇಳ್ಬೋದು. ಅಂದ್ರೆ ಬಾಬಾ ನಮ್ಮ ಬಾಲ್ಯದ ಸಂಕಲ್ಪಗಳನ್ನು ಸಹ ಪೂರ್ಣ ಮಾಡಿ ಈಗ ನನ್ನನ್ನು ಅತಿ ಒಂದು ಜ್ಞಾನ ಮಾರ್ಗದಲ್ಲಿ ಮುಂದುವರಿಸ್ತಾ ಇದ್ದಾರ. ಈಗ ನನ್ನ ವರ್ತಮಾನ ಜೀವನದ ಒಂದು ಸಂಕಲ್ಪ ಏನಪ್ಪಾ ಅಂದ್ರೆ ನಾನು ಈ ಕರ್ಮ ಬಂಧನದಿಂದ ಪೂರ್ಣ ಮುಕ್ತ ಆಗ್ಬೇಕು. ಯಾವಾಗ ನಾ ಸೆಂಟ್ರಿಗೆ ಬಂದನೋ ಆಗನಿಂದಲೂ ಬಾಬಾಂದು, ಬ್ರಹ್ಮ ಬಾಬಾಂದು, ಮಮ್ಮಂದು ಹಾಗೂ ದಾದಿಗಳದ್ದೇನು ಚರಿತ್ರೆ ಓದಿದ್ದೆ, ಸಂಪೂರ್ಣ ಬೇಹದ್ದಿನ ಸನ್ಯಾಸ ಅವ್ರು ಮಾಡಿದ್ರು. ಲೌಕಿಕ ಬಿಟ್ಟು ಬಂದ ನಂತರ ಲೌಕಿಕ ಸಂಪರ್ಕದಿಂದ ಏಕ್ದಮ್ ಅವ್ರು ನ್ಯಾರ ಇದ್ರು ಅಂತ ಅದನ್ನ ನಾನು ಸಹ ಸೆಂಟ್ರಿಗೆ ಬಂದ ನಂತರ ಅದನ್ನ ನನ್ನ ಜೀವನದಲ್ಲಿ ನಾನು ಧಾರಣ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ದಾದಿಗಳಾಗಿದಾರ, ಬಾಬಾ ಆಗಿದಾರ ಅಂದ್ರೆ ನಾವು ಕೂಡ ಹದ್ದಿನ ಜೀವನದಿಂದ, ಹದ್ದಿನ ಪರಿವಾರದಿಂದ ನಾವು ದೂರ ಇದ್ದಾಗ ಈ ಅಲೌಕಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ ಅಂತ ಆ ಚರಿತ್ರೆಯಿಂದ ನಾನು ತಿಳ್ಕೊಂಡಿದ್ದೆ. ಅದಕ್ಕಾಗಿ ಈಗ ನಾನು ಪೂರ್ಣ ಲೌಕಿಕ ಸಂಬಂಧದಿಂದ ದೂರ ಇದ್ದು ಈ ಅಲೌಕಿಕ ಪರಿವಾರದಲ್ಲೇ ನನ್ನ ಪರಿವಾರ ಬಾಬಾ, ಬಾಬಾನ್ ಪರಿವಾರ ನಂದು, ಇದು ಒಂದೇ ದೃಢ ಸಂಕಲ್ಪದಿಂದ ಮುಂದುವರಿತಾ ಇದ್ದೀನಿ. ಮತ್ತೆ ಇನ್ನೊಂದು ನಾನು ಗಮನಿಟ್ಟು ಪುರುಷಾರ್ಥ ಮಾಡೋದು ವ್ಯರ್ಥ ಸಂಕಲ್ಪಗಳನ್ನ ಮಾಡದಂತೆ ಮತ್ತು ವಿದ್ಯಾರ್ಥಿಗಳಿಂದಲೂ ವ್ಯರ್ಥ ಮಾತುಗಳನ್ನ ಕೇಳದಂತೆ. ಅದಕ್ಕಾಗಿ ಯಾವುದೇ ವಿದ್ಯಾರ್ಥಿ ಯಾವುದೇ ಮಾತುಗಳನ್ನು ಮಾತಾಡ್ಬೇಕಾದ್ರೂ ಬಹಳಷ್ಟು ಎಚ್ಚರಿಕೆ ಇಟ್ಟಾಕೋರು ಯಾವುದು ಹೆಚ್ಚಿಗೆ ಕೇಳಲ್ಲ. ಇವರಿಗೆ ಯಾವ್ದು ಏನು ಬೇಕಾಗಿದೆ, ಎಷ್ಟು ನಾವು ಅವಶ್ಯಕತೆ ಇದೆ ಅಷ್ಟೇ ಮಾತಾಡೋದು ಅನ್ಕೊಂಡು ಅವರು ಕೂಡ ತಿಳ್ಕೊಂಡಿದಾರ. ಅಂದ್ರೆ ವಿದ್ಯಾರ್ಥಿಗಳಿಂದಲೂ ಆ ಸಹಯೋಗ ನನಗೆ ಬಹಳಷ್ಟು ಇಲ್ಲಿ ಈ ತೇರ್ದಾಳ್ ಊರಿನಲ್ಲಿ
17 ವರ್ಷದಿಂದ ನಾನು ಸೇವಾ ಮಾಡ್ತಾ ಇದ್ದೀನಿ. ಅದನ್ನ ತಿಳ್ಕೊಂಡು ವಿದ್ಯಾರ್ಥಿಗಳು ಸಹ, ಅಂದ್ರೆ ಇಲ್ಲಿ ಬರುವಂತ ಬಾಬಾನ ಮಕ್ಕಳು ಸಹ ನನಗೆ ಸಹಕಾರ ಕೊಡ್ತಾ ಇದ್ದಾರ. ಮತ್ತೆ ಇದು ಒಂದು ನನಗೆ ಗಮನ ಇರುತ್ತೆ, ಎಷ್ಟು ಸಾಧ್ಯ ಇದೆ ಎಷ್ಟು ನಾ ಯೋಗಿಯಾಗಿ ಯೋಗದಿಂದ ನನ್ನ ಅನೇಕ ವಿಕರ್ಮ ಏನಿದೆಯೋ ಅದನ್ನೆಲ್ಲ ನಾ ಬೇಗ ಬೇಗ ಚುಕ್ತ ಮಾಡಿಕೊಂಡು ನನ್ನ ಜೀವನ ಕರ್ಮಾತೀತ ಅವಸ್ಥೆಯನ್ನು ನಾನು ತಲುಪಬೇಕು ಅನ್ನುವಂಥ ಗುರಿ ಇಟ್ಟು ವರ್ತಮಾನದಲ್ಲಿ ನಾನು ಪುರುಷಾರ್ಥ ಮಾಡ್ತಾ ಇದ್ದೀನಿ. ಬಾಬಾಗ ನಾವು ಪ್ರೀತಿಯಿಂದ ಸಹ್ಯೋಗ ಕೊಟ್ಟಾಗ ಬಾಬಾ ನಮ್ಮಿಂದ ಬಹಳಷ್ಟು ಸೇವೆಯನ್ನ ಮಾಡಿಸ್ಕೊಳ್ತಾರ. ಅದಕ್ಕಾಗಿ ತಾವೆಲ್ಲ ಸೇವಾದಲ್ಲಿ ಬಾಬಾಗ ರೈಟ್ ಹ್ಯಾಂಡ್ ಆಗ್ರಿ. ನಾವು ರೈಟ್ ಹ್ಯಾಂಡ್ ಯಾವಾಗ ಆಗ್ತೀವಿ? ಕೇವಲ ಬಾಬಾ ಹೇಳಿದ ಸೇವೆಯನ್ನ ಹಾ ಅನ್ನುವಂಥದ್ದನ್ನ ಕಲಿತ್ರೆ ಸಾಕು. ಹಾ ಅನ್ಕೊಂಡು ನಾವು ಮಾಡಿದಾಗ ಬಾಬಾ ಮಾಡ್ತಾರ, ನಾವು ಮಾಡಲ್ಲ. ನನಗಾಗಲ್ಲ, ನನ್ನ ಹತ್ರ ಸಹ್ಯೋ ಕೊಡಕ್ಕೆ ದುಡ್ಡಿಲ್ಲ, ಅಥವಾ ನನ್ನ ಶರೀರ ಚೆನ್ನಾಗಿಲ್ಲ, ನನಗೆ ಅನಾರೋಗ್ಯ ಇದೆ ಅಂತ ನಾವು ಸಂಕಲ್ಪ ಮಾಡಬಾರ್ದು. ಬಲೆ ದುಡ್ಡಿರ್ಲಿಕ್ಕಿಲ್ಲ, ಶಾರೀರಿಕ ಅನಾರೋಗ್ಯ ಇರ್ಬೋದು, ಆದರೆ ನಾವು ಹಾ ಅಂದಾಗ ಬಾಬಾ ನೀ ಹೇಳ್ದಂತೆ ನಾ ಸೇವಾ ಮಾಡ್ತೀವಿ ಅಂದಾಗ ಬಾಬಾ ಆರೋಗ್ಯವಂತರನ್ನು ಮಾಡ್ತಾರ. ಮತ್ತು ಎಷ್ಟೇ ಪರಿಸ್ಥಿತಿ ಆರ್ಥಿಕ ತೊಂದರೆ ಇದ್ರು ಆ ಕ್ಷಣದಲ್ಲಿ ಸೇವೆಗಾಗಿ ಯಾವ ರೂಪದಲ್ಲಾದ್ರೂ ಸಹಯೋಗ ಬಾಬಾ ಕೊಡಿಸ್ತಾರ. ತುಂಬಿ ತಾವು ನಮ್ಮನ್ನ ಭರ್ಪೂರ್ ಮಾಡಿ ಸೇವೆಗೆ ನಮ್ಮನ್ನ ಉಪಯೋಗಿಸ್ಕೊಳ್ತಾರ. ಅದಕ್ಕಾಗಿ ಸೇವಾದಲ್ಲಿ ಹಾಜಿ ಅನ್ನುವಂಥ ಪಾಠ ಪಕ್ಕಾ ಇರಬೇಕು. ಯಾಕೆಂದ್ರೆ ಬಾಬಾ ಹೇಳ್ತಿದ್ರು, ದಾದಿನೂ ತಮ್ಮ ಅನುಭವದಲ್ಲಿ ಹೇಳ್ತಾ ಇದ್ರು, ಬಡಿ ದಾದಿ, ಯಾರು ಹಾ ಅಂತಾರ ಅವ್ರ ಆಸ್ತಿಕರು, ನಾ ಯಾರಂತಾರ ನಾಸ್ತಿಕರು ಅಂತ. ಅದಕ್ಕೆ ಆತ್ಮೀಯರೇ, ನಾವು ನಾಸ್ತಿಕರಾಗೋದಲ್ಲ. ಬಾಬಾನ ಜ್ಞಾನ ಸಿಕ್ಕಿದೆ, ಜ್ಞಾನಿಯಾಗಿದ್ದೀವಿ ಅಂದ್ರೆ ಹಾ ಅಂತ ಹೇಳ್ತಾ ನಾವು ಈ ಜ್ಞಾನ ಮಾರ್ಗದಲ್ಲಿ ಮುಂದುವರೆದ್ರೆ ಬಾಬಾ ನಮ್ಮಿಂದ ಬಹಳಷ್ಟು ಸೇವೆಯನ್ನ ಮಾಡಿಸ್ಕೊಳ್ತಾರ. ಸುವರ್ಣ ಅಕ್ಕೋರಲ್ಲಿ ನಾನು ಕಂಡಿದ್ದು ಅಂತಂದರೆ, ಅವರು ಬಹಳಷ್ಟು ಸದಾ ಉಮಂಗ್ ಉತ್ಸಾಹದಲ್ಲಿ ಇರ್ತಾರೆ. ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅಂತಂದರೆ ಬಹಳಷ್ಟು ಅವರಲ್ಲಿ ಆ ಒಂದು ಉಮಂಗ್ ಉತ್ಸಾಹ ಕಂಡು ಬರ್ತಾ ಇರ್ತದೆ. ಮತ್ತು ವಿಶಾಲ ಹೃದಯದವರಾಗಿದ್ದಾರೆ. ಮತ್ತು ಎಲ್ಲ ಅಕ್ಕಂದ್ರ ಮೇಲೆ ಬಹಳಷ್ಟು ಅವರಿಗೆ ಪ್ರೀತಿ ಅನ್ನುವಂಥದ್ದು ಇದೆ. ಮತ್ತು ಎಲ್ಲರಲ್ಲಿಯೂ ಬಹಳಷ್ಟು ತಾವು ಉಮಂಗ್ ಉತ್ಸಾಹದಲ್ಲಿ ಇರೋದಲ್ಲದೆ ಎಲ್ಲರಲ್ಲಿಯೂ ಕೂಡ ಉಮಂಗ್ ಉತ್ಸಾಹವನ್ನು ತುಂಬ್ತಾ ಇರ್ತಾರೆ. ಮತ್ತು ಜ್ಞಾನವನ್ನು ಬಹಳಷ್ಟು ಅವರು ಒತ್ತಿ ಪ್ರತಿಯೊಂದು ಮಾತನ್ನು ಜ್ಞಾನವರ್ಥವಾಗಿಯೇ ತಿಳಿಸ್ಕೊಡುವಂತಹ ಒಂದು ವಿಶೇಷತೆ ಅವ್ರದ್ದಾಗಿದೆ. ಮತ್ತು ಅವರು ಪ್ರತಿಯೊಂದು ಕಾರ್ಯದಲ್ಲಿಯೂ ಬಹಳಷ್ಟು ಆ್ಯಕ್ಯುರೇಟಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುವಂಥವರಾಗಿದ್ದಾರೆ. ಮತ್ತು ಅವ್ರು ಏನು ಅಂದ್ಕೊಳ್ತಾರೆ ಅದನ್ನು ಮಾಡಿನೇ ತೋರಿಸ್ತಾರೆ, ಮಾಡಿನೇ ತೀರ್ತಾರೆ. ಅದನ್ನು ಮಾಡೋತನೂ ಅವರು ನಿಶ್ಚಿಂತಾಗಿ ಇರೋದೇ ಇಲ್ಲ. ಮತ್ತು ಬಹಳಷ್ಟು ಅವರಲ್ಲಿ ತ್ಯಾಗ ಅನ್ನುವಂಥದ್ದು ಬಹಳಷ್ಟು ನಾನು ಕಂಡಿದ್ದು. ಬ್ರಹ್ಮಕುಮಾರಿ ರಾಜಯೋಗಿನಿ ಸುವರ್ಣ ಅಕ್ಕೋರ ಸಂಪರ್ಕದಲ್ಲಿ ನಾನು ಅನುಭವ ಮಾಡಿದ್ದು, ಅವರು ಏಕಬಲ್ ಏಕ್ ಭರೋಸಾ, ಅಂದರೆ ಒಬ್ಬ ಪರಮಾತ್ಮನಲ್ಲಿಯೇ ನಂಬಿಕೆ ಇಟ್ಟು ಅಸಾಧ್ಯ ಕೆಲಸಗಳನ್ನೆಲ್ಲ ಸಾಧ್ಯ ಮಾಡಿ ಜನ ಎಲ್ಲ ಬೆರಳು ಕಚ್ಚುವಂತೆ ಮಾಡಿ ತೋರಿಸಿದ್ದಾರೆ. ಹಾಗೆ ಏಕನಾಮಿ ಎಕಾನಮಿ ಅಷ್ಟೇ ಅಲ್ಲದೆ ತಾವು ಸ್ವಂತಕ್ಕೆ ಅವರು ಬಹಳಷ್ಟು ಕಡಿಮೆಯನ್ನು ಯಾವುದೇ ವಸ್ತುಗಳನ್ನಾಗಲಿ ಹೆಸರನ್ನಾಗಲಿ ಉಪಯೋಗಿಸ್ತಾ ಅದನ್ನೇ ಉಳಿಸಿ ಮತ್ತು ಎಕಾನಮಿ ಮಾಡಿ ಸೇವೆಯಲ್ಲಿ ತೊಡಗಿಸೋದನ್ನು ನಾವು ಕಂಡಿದ್ದೀವಿ. ಹಾಗಲ್ಲದೆ ತಾವು ಎಂಥ ಒಂದು ಬಹಳಷ್ಟು ದುಃಖ ಶಾಂತಿಯಲ್ಲಿದ್ದಂಥವ್ರಾಗಲಿ ನಿರಾಶೆಯನ್ನು ಹೊಂದಿದವ್ರಿಗೂ ಕೂಡ ಭಾಳ ಹುರುಪು ಉಮಂಗ್ ಉತ್ಸಾಹವನ್ನು ತುಂಬಿ ಅವರಲ್ಲಿ ಕೂಡ ಒಂದು ಉಳಿದು ಬೆಳೆದು ಮುಂದುವರಿತಕ್ಕಂತಹ ಪ್ರೇರಣೆ ಮತ್ತು ಶಕ್ತಿಯನ್ನು ಕೊಟ್ಟು ಅವರನ್ನು ಮುಂದುವರಿಸ್ತಕ್ಕಂತಹ ಒಂದು ಗುಣ ಅವರಲ್ಲಿದೆ. ನಾವು ಸುವರ್ಣ ಅಕ್ಕೋರಲ್ಲಿ ಕಲಿತಿದ್ದು ಅಥವಾ ಅವರಲ್ಲಿರ್ತಕ್ಕಂಥ ವಿಶೇಷತೆ ಸಮಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡುವಂಥದ್ದು, ಹಾಗೂ ಅವರ ಒಂದು ಆಧ್ಯಾತ್ಮಿಕತೆಯ ಜ್ಞಾನವನ್ನು ಹೇಳೋದರಲ್ಲಿ ಸಾಕಷ್ಟು ತಾಕತ್ತಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅವ್ರು ಯಾರಿಗೆ ಜ್ಞಾನ ಹೇಳಿದ್ರು ಬಹಳ ಬೇಗ ಜನರು ಆಕರ್ಷಣೆ ಆಗ್ತಾರೆ. ಆ ಆಕರ್ಷಣೆಯಲ್ಲಿ ಭಗವಂತನಿಗೆ ಬಲಿಹಾರಿ ಆಗೋಗ್ಬಿಡ್ತಾರೆ. ಅವರು ಹೇಳಿರುವಂಥ ಪ್ರತಿಯೊಂದರಲ್ಲಿನೂ ಕೂಡ ಬಹಳಷ್ಟು ದಮ್ ಅನ್ನುವಂಥದ್ದು ಇರುತ್ತೆ. ನಾವು ಅವರಲ್ಲಿ ಕಲ್ತಿದ್ದು ಸಮಯಕ್ಕೆ ಮಹತ್ವವನ್ನು ಕೊಡುವಂಥದ್ದು, ಹಾಗೂ ಕ್ಲಾಸಿನ ಸಮಯದಲ್ಲಿ ಬಹಳಷ್ಟು ಸಮಯಕ್ಕನುಸಾರವಾಗಿ ಬಂದು ಕೂಡ್ತಕ್ಕಂಥದ್ದು, ಹಾಗೂ ಬೇರೆಯವರಿಗೂ ಕೂಡ ಅವರು
ಅದನ್ನೇ ಕಲಿಸುವಂಥದ್ದು. ಭಾಳಷ್ಟು ಆದರ್ಶ ವ್ಯಕ್ತಿಯಾಗಿರುವಂಥವ್ರು. ನಾವು ಕೂಡ ಅವರಿಂದನೇ ಅದನ್ನು ಫಾಲೋ ಮಾಡಿರುವಂಥದ್ದು. ಸುವರ್ಣಕ್ಕನವರು ತ್ಯಾಗಮೂರ್ತಿ, ತಪಸ್ವಿ ಮೂರ್ತಿ, ಸಫಲತಾ ಮೂರ್ತಿ, ದೃಢತಾ ಮೂರ್ತಿ, ಸಾಧನಾಶೀಲತಾ ಮೂರ್ತಿ, ಸಂವೇದನಶೀಲ ಮೂರ್ತಿ, ಶಕ್ತಿ ಸ್ವರೂಪಿಣಿ, ಸರ್ವಗುಣಗಳ ಸಂಪನ್ನಾಗಿರ್ತಕ್ಕಂಥ ಸರ್ವಗುಣಗಳ ಗಣಿಯಾಗಿದ್ದಾರೆ. ಅವರು ಸಣ್ಣ ಸಣ್ಣ ಕಾರ್ಯಗಳಲ್ಲೂ ಕೂಡ ಆ ಕಾರ್ಯಗಳನ್ನು ಯುಕ್ತಿಯುಕ್ತ ವಿಧಿಪೂರ್ವಕವಾಗಿ ಹೇಗೆ ಮಾಡ್ಬೇಕನ್ನುವಂಥದ್ದನ್ನು ಪ್ರತಿಯೊಂದು ಕ್ಷಣನೂ ತಾವೇ ಮುಂದಾಗಿ ಪ್ರತಿಯೊಂದನ್ನು ಕಲಿಸುವಂಥ ಕಲಾತ್ಮಕ ಶೀಲವಾಗಿದ್ದಾರೆ. ಮತ್ತು ಸುವರ್ಣಕ್ಕನವರು ಬಹಳಷ್ಟು ತಾವು ಸದಾ ಖುಷಿಯಲ್ಲಿ ಹಾರಾಡ್ತಾ ಇರ್ತಾರೆ ಹಾಗೂ ಎಲ್ಲರನ್ನು ತಮ್ಮ ಜೊತೆಗಿರ್ತಕ್ಕಂಥವ್ರನ್ನು ಸರ್ವರನ್ನು ಖುಷಿಯಲ್ಲಿ ಹಾರಾಡಿಸ್ತಕ್ಕಂಥ ಹಾರುವಂಥ ಪಕ್ಷಿಯಾಗಿದ್ದಾರೆ. ಸದಾ ಅವರು ಸಂಪೂರ್ಣ ವಿಚಾರಗಳಲ್ಲಿ ಸಹಿತ ಶ್ರೇಷ್ಠ ವಿಚಾರಗಳು 100ಕ್ಕೆ 100 ಅವರು ಪಾಸಿಟಿವ್ ವಿಚಾರಗಳನ್ನು ಮಾಡ್ತಕ್ಕಂಥ ಶ್ರೇಷ್ಠ ವ್ಯಕ್ತಿತ್ವ ಅವರಲ್ಲಿದೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ. ಶ್ವಾಸದಲ್ಲೂ ಸಂಕಲ್ಪದಲ್ಲೂ ನಿನ್ನದೇ ಗುಣಗಾನವು. ಸ್ವಪ್ನದಲ್ಲೂ ತನುವಿನ ಮೋಹವೆನ್ನನು ಸೆಳೆಯದು, ಮೋಹವೆನ್ನನು ಸೆಳೆಯದು. ಲೋಕಹಿತ